ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಹನಾಕ, ನಾಳೆ ನೀನು ನನಗೆ ಪಾರ್ಟಿ ಕೊಡಿಸ್ಲೇಬೇಕು. ಯಾಕವಿ? ಇಷ್ಟು ದೊಡ್ಡ ಅದ್ಭುತ ನಡೆದಿದೆ, ಯಾಕೆ ಅಂತ ಕೇಳ್ತಿದ್ಯಲ್ಲ ಅಕ್ಕ? ಆದ್ರೆ ಸ್ನೇಹಕ್ಕಂಗೆ ಏನು ಗೊತ್ತಾ ಕೊರ್ಗು, ಅವ್ವ ಇನ್ನೂ ಪೂರ್ತಿಯಾಗಿ ಏನು ನಡೀತು ಅಂತ ಹೇಳಿಲ್ವಲ್ಲ ಅಂತ. ನನಗೂ ಕೇಳಬೇಕು ಅಂತ ಐತೆ ಕಣವಿ, ಆದರೆ ಕೇಳಿ ಮತ್ತೆ ಏನಾನ ಉಲ್ಟಾ ಹೊಡೆದ್ಬಿಟ್ರೆ ಅಂತ ಭಯ ಅಲ್ವಾ? ಸರಿ ಕಣವಿ, ಅಪ್ಪಗೆ ತಯಾರಿ ಮಾಡಬೇಕು ಅಂತ ಅವ ಕರೆದವಳೆ, ಬಾ ಹೋಗಮ್ಮ. ಐ, ನಾಳೆ ಹಬ್ಬನಾ? ನಾಳೆ ಪ್ರಾಕ್ಟೀಸ್ ಇರಲ್ಲ, ಆರಾಮಾಗಿ ಮಲ್ಕೋಬೋದು. ಹಬ್ಬನೂ ಇರ್ತೈತೆ, ಕೆಲಸನೂ ಹೆಚ್ಚಿಗೆ ಇರ್ತೈತೆ. ಅದಕ್ಕೆ ಅವ್ವ ಹೇಳೋಳೆ ಅರ್ಧ ಗಂಟೆ ಬಿರ್ನೇ ಎದ್ದು ಅಭ್ಯಾಸ ಶುರು ಮಾಡಬೇಕು ಅಂತ. ಅವ್ವ, ಮನೆನೆಲ್ಲ ಒರೆಸಿ ಪಾತ್ರೆಗಳನ್ನೆಲ್ಲ ಬೆಳಗಿ ನೀರನ್ನೆಲ್ಲ ತುಂಬಿ ಅಟ್ಟದ ಮ್ಯಾಕಿರೋ ದೀಪಗಳನ್ನೆಲ್ಲ ಇಳಿಸ್ಬೇಕು. ಅಕ್ಕ, ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಅವತ್ತು ಮುರಳಿ ಸರು ಕೆರೆಯಲ್ಲಿ ಬಿದ್ರು ಅಂತ ಸುಳ್ಳು ಸುದ್ದಿ ಬಂದಾಗ ಬಂಗಾರಮ್ಮನು ಬಂದಿದ್ರಲ್ಲ, ಅವತ್ತು ಶ್ರೀಮತ್ತೆ ಬಂಗಾರಮ್ಮ ಮಾತಾಡ್ತಿದ್ರು, ನೀನು ಗಮನಿಸಿದ್ಯಾ? ಹೌದಾ? ಇಲ್ಲ ಕಣವಿ, ಅವ್ರು ಯಾಕೆ ಅವ್ರతో ಮಾತಾಡ್ತಾರೆ? ನೀನು ಸ್ನೇಹಕ್ಕನ ಥರನೇ ಹೇಳ್ತೀಯಲ್ಲ ಅಕ್ಕ, ನಂಗೆ ಯಾಕೋ ಅವ್ರ ಮೇಲೆ ಲೈಟಾಗಿ ಡೌಟ್ ಶುರು ಆಗ್ತಿದೆ. ಹಂಗೆಲ್ಲ ಇರಲ್ಲ ಕಣವಿ, ಬಾ ಕೆಲಸ ಮಾಡಮ್ಮ. ಯಪ್ಪ, ಹೊಟ್ಟೆ ಹಸಿತೈತೆ. ಅವ್ವ, ತಿನ್ನಕ್ಕೇನಾದ್ರೂ ಇದ್ರೆ ಕೊಡವ್ವ. ಸ್ನೇಹ ಮತ್ತೆ ಅವ್ವ ಇನ್ನೂ ನೀರು ತುಂಬಿಸವ್ರೆ ಕಣವಿ. ನಾಳೆ ಬೆಳಗ್ಗೆ ತುಂಬಿಸಿದ್ರೆ ಆಗ್ತಿರ್ಲಿಲ್ವಾ? ನೀರು ತುಂಬೋ ಹಬ್ಬ ಅಂತಾನೆ ಇದಕ್ಕೆ ಹೆಸರು ಕಣವಿ. ಅವ್ವ ಹೇಳ್ತಾಳೆ, ಆಗ ನೀರಿಗೆ ಯಾನೇ ಕಷ್ಟ ಇರ್ತಿತ್ತಂತೆ. ಹಬ್ಬ ಇರಲಿ, ಕುಡಿಯೋಕೆ ನೀರು ಸಿಕ್ಕಿತಿದ್ರೆ ದೊಡ್ಡ ಇಸಿ ಆಗಿರ್ತಿತ್ತು. ಆದರೆ ಕಾರ್ತಿಕ್ ಮಾಸ ಬರೋ ಅಷ್ಟ್ರಾಗೆ ಕೆಲವೊಂದು ಬಾವಿಗಳು ತುಂಬಿ ಬದುಕೋಕೆ ಆಗೋ ಅಷ್ಟು ನೀರು ಸಿಕ್ಕದಂತೆ. ಊರಿಗೆಲ್ಲ ಒಂದೋ ಎರಡೋ ಬಾವಿ, ಅದಕ್ಕೆ ಹಬ್ಬದ ಹಿಂದಿನ ದಿವಸನೇ ನೀರು ತುಂಬಿಸಿ ಮಡಿಕತ್ತಿದ್ರು. ಆ ವಾಡಿಕೆನೇ ಈಗಲೂ ಬಂದೈತೆ. ಎಲ್ಲದಕ್ಕೂ ಒಂದು ಕತೆ ಕಟ್ಟಿರ್ತಾಳೆ ನಮ್ಮವ್ವ. ವಾಗು ಬಿರ್ನೆ ಮಲಿಕ, ನಾನು ಹೊಸ ಕೆಲಸ ಮುಗಿಸ್ಬಿಟ್ಟು ಬರ್ತೀನಿ. ಸರಿ ಅಕ್ಕ, ಗುಡ್ ನೈಟ್, ಹ್ಯಾಪಿ ದೀಪಾವಳಿ. ಓಡ್ಬೇಕು ಓಡ್ಬೇಕು, ಓಡಿ ಓಡಿ, ಇನ್ನು ಜೋರಾಗಿ ಓಡ್ಬೇಕು. ಜೋರು 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 ಜೋರು, ಸುಮಾ ಸುಮಾ ಜೋರು. ನಿಂತ್ಕೊ 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 ನಿಂತ್ಕೊ, ಸುಧಾರಿಸ್ಕೊಳ್ಳಿ ಸುಧಾರಿಸ್ಕೊಳ್ಳಿ ಸುಧಾರಿಸ್ಕೊಳ್ಳಿ. ಹವಾ, ಹಬ್ಬದ ದಿವಸನೂ ಇಷ್ಟೊಂದು ಪ್ರಾಕ್ಟೀಸ್ ಬೇಕಾ? ಇಲ್ಲ ನೋಡಿ, ಎಲ್ಲರ ಮನೆಗೂ ಹಬ್ಬಕ್ಕೆ ನಮ್ಮ ಮೆಸ್ಸಿಂದನೇ ಊಟ ಕಳಿಸ್ಕೊಡ್ತೀನಿ. ಏನೋ ಒಟ್ಟು ತುಂಬ ಉಂಡು ತಯಾರಾಗ್ಬಿಡಿ, ಯಾಕೆ ನಾಳೆ ಅಭ್ಯಾಸ ಮಾಡೋಕ್ಕೆ, ತಿಳಿತಾ? ಅಯ್ಯೋ ಸಾಕವ್ವ, ವಾರಕ್ಕಾಗೋಷ್ಟು ಒಂದೇ ದಿನ ಓಡಿಸ್ತೀಯಾ? ಅಯ್ಯ, ಓಡೋದು ಅಂದರೆ ಖುಷಿ ಇರಬೇಕು. ಇದೇನಿದು ಎಲ್ಲ ಹಿಂಗೆ ಮಖ ಕಿವುಚ್ಕೊತಾ ಇದ್ದೀರಿ? ತೋ 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 ಇಲ್ಲ ನೋಡಿ, ಈ ಮುಂದಿನ ಪಂದ್ಯ ನೀವು ಗೆದ್ರೆಯ ಕೊನೆ ಪಂದ್ಯಕ್ಕೆ ಹೋಗೋಕ್ಕಾಗೋದು. ಗೆಪ್ತಿ ಇರಲಿ. ಹಾಂ, ಏನಿದು ದನಿನೇ ಬಿಡೋದಲ್ಲ, ಹಂಗಿರ್ಬೇಕು. ನಾನು ಪ್ರತಿದಿನವೂ ನಿಮ್ಗೆ ಏನು ಹೇಳ್ತಿದ್ದೀನೋ ಅದನ್ನೇ ಈಗಲೂ ಹೇಳ್ತೀನಿ. ನೀವು ಶಾರೀರಿಕವಾಗಿ ಎಷ್ಟು ಗಟ್ಟಿಯಾಗಿರ್ತೀರೋ ಮನಸ್ಸು ಕೂಡ ಅಷ್ಟೇ ತಾಕತ್ತಿನಿಂದ ತುಂಬಿರ್ಬೇಕು. ಆಗ್ಲೇ ಗೆಲ್ಲಕ್ಕೆ ಸಾಧ್ಯ ಆಗೋದು. ಏನೋ ಸಮಯ ಇಲ್ಲ, ಎದುರಾಳಿಗಳು ಮೇಲ್ಗೈ ಸಾಧಿಸ್ಬಿಟ್ರೆ ಅಂತ ನೀವೇನಾರ ಅಂಜ್ಕೊಂಡು ಪ್ರಯತ್ನ ಮಾಡೋದು ಬಿಟ್ಬಿಟ್ರು ಮುಗೀತು ಕತೆ, ಆಟೆ. ನಾವು ಹಾಗೆಲ್ಲ ಪಂದ್ಯ ಬಿಟ್ಕೊಡಲ್ಲ ಅವ್ವ, ಕೊನೆ ಕ್ಷಣದವರೆಗೂ ಎಫರ್ಟ್ ಹಾಕ್ತೀವಿ. ಖುಷಿನೇಯ. ನಡ್ರಿ, ಇನ್ನೊಂದು ಅಭ್ಯಾಸ ಮಾಡುಮ್ಮ. ಇನ್ನೊಂದ? ಅದು ಓಡೋದಲ್ಲ ಕಣ್ರವ, ಇದು ಬ್ಯಾರೆ. ಬನ್ನಿ. ಎಲ್ಗೆ?
ನೀವು ಬಂದ್ರವ ಹೇಳ್ತೀನಿ. ಬನ್ನಿ ಬನ್ನಿ ಬನ್ನಿ. ಗೌಡ್ರೆ. ಹಾ ಪುಟ್ಟಕ್ಕ ನಮಸ್ಕಾರ. ಇಲ್ಲಿಗೆ ಕರ್ಕೊಂಬಂದೆ. ಹೇಳ್ತೀನಿ ಗೌಡ್ರೆ. ಎಲ್ಲ ಪುಟ್ಟಕ್ಕ ಎಲ್ಲ ರೆಡಿ ಆಗೈತ್ ಕಣ್ರವ. ಹಾ ಎಲ್ಲ ತಿರುಗಿ ನಿಂತ್ಕೊಳ್ರವ. ಏನಿದೆಲ್ಲ? ಕಣ್ಣಿಗೆ ಬಟ್ಟೆ ಕಟ್ಟಬೇಕು. ಇದೊಂದು ಸಣ್ಣ ಆಟ ಅಂತ ತಿಳ್ಕೊಳ್ಳಿ. ಅವ್ವ ಏನಿದು? ಸುಮ್ಕಿರ್ಬೇಕು ಇವಾಗ. ಅವ್ವ ಇದೆಂತ ಆಟನವ್ವ? ಕಣ್ಣ ಮುಚ್ಚಾಲೆನಾ? ಹೇಳ್ತೀನಿ ಸುಮ್ಕಿರು. ಖೋಖೋ ಆಡಿ ಸುಸ್ತಾಗೈತೆ ಅಂತ ಅವ್ವ ಕಣ್ಣ ಮುಚ್ಚಾಲೆ ಆಡಿಸ್ತಿರ್ಬೇಕಂಡ್ರೆ. ಗೌಡ್ರೆ ತಗೊಳ್ಳಿ ಕಟ್ ಕೊಡವ. ಕೈ ಕಟ್ಟಿದ್ರೆ ಹೇಗವ ಮುಟ್ಟೋದು? ತಲೆಯಲ್ಲೇ ಗುಂಬೇಕು ಅನ್ಸುತ್ತೆ. ಹಗ್ಗ ಯಾಕೆ ಕಟ್ತಿದ್ದಾರೆ ಅರ್ಥನೇ ಆಗ್ತಿಲ್ಲ. ಗೌಡ್ರೆ ಆಯ್ತಾ? ಆಯ್ತು ಕಣವ. ಈಗ ಎಲ್ಲರೂ ಮೊದ್ಲು ಹೆಂಗಿದ್ರು ಹಂಗೆ ತಿರುಗ್ಕೊಳ್ಳಿ ನೋಡೋಣ. ಎಲ್ಲರೂ ಈಗ ಈ ಕೋಣೆ ಒಳಗೆ ಹೋಗ್ಬೇಕು. ನಡ್ರಿ ಬರ್ರವ ಬನ್ನಿ. ನಡ್ರಿ. ಈಗ ಆಟ ಏನು ಅಂದರೆ 1-2 ನಿಮಿಷ ನೀವೆಲ್ಲರೂ ಈ ಕೋಣೆ ಒಳಗೆ ಕಾಲ ಕಳಿಬೇಕು. ಇಷ್ಟೇನಾ? ಇದೆಲ್ಲ ಒಂದು ಆಟ ಏನವ? ಆಯ್ತಾಯ್ತು. ನಾನೀಗ ಬಾಗಿಲು ಹಾಕೊಂಡು ಹಚ್ಕೊಳ್ತೀನಿ. ನಮ್ಗೆ ಏನು ಭಯ ಇಲ್ಲ. ಆಮೇಲೆ ಹೋಗೋಕೆ ಮೊದಲು ಒಂದು ವಿಷಯ ಹೇಳ್ತೀನಿ ನಿಮಗೆ. ಏನೋ ಗೌಡ್ರವ್ರಲ್ಲ, ಗೌಡ್ರು 1-2 ಚೀಲ ತಕ್ಕ ಬಂದವ್ರೆ, ಅದನ್ನು ಬಿಚ್ತಾರೆ. ಬಿಚ್ಬಿಟ್ಟು ಇಲ್ಲಿಂದ ಹೋಯ್ತಾರೆ. ಚೀಲನಾ? ಆ ಚೀಲದಾಗೆ ಏನೂ ಇಲ್ಲ, ಒಂದೀಟು ಚೋಳುಗಳು ಹಾವುಗಳು ಅವೆ ಆಟೆಯ. ಅವುಗಳ ಕೈಲಿ ಕಚ್ಚಿಸ್ಕೊಳ್ದೆ ನೀವು ಆಚ್ಕೊಂಡು ಬರಬೇಕು. ಇನ್ನೊಂದು ದಿವ್ಸ ನೀವು ಒಂದೇ ಕಡೆ ನಿಂತ್ಕೊಂಡಿದ್ರೆ ಅವು ಕಚ್ಬಿಡ್ತವೆ. ಓಡಾಡ್ತಾ ಇರಬೇಕು. ಅಪ್ಪಿ ತಪ್ಪಿ ಏನಾರ ಕಚ್ಬಿಟ್ರೆ ಹೆದರ್ಕಬೇಡಿ, ನಾನು ಆಸ್ಪತ್ರೆ ಕರ್ಕೊ ಹೋಗ್ತೀನಿ. ಆಯ್ತಾ ಗೌಡ್ರೆ? ಚೀಲ ಬಿಚ್ಚಿ, ಚೀಲ ಬಿಚ್ಚಿ. ಸುಮಾ ಕಾಲಿಗೇನೋ ತಾಕ್ತು, ಹಾವೇ ಇರ್ಬೇಕು. ಅವ್ವ ಹಾವು ಅಂದೆ, ಎಲ್ಲಿ? ಹಾವು ಇಲ್ಲ, ಚೋಳು ಇಲ್ಲ, ಸುಮ್ಕೆ ನಿಮ್ಗೆ ಎದುರ್ಸಕ್ಕೆ ಹಂಗೆ ಅಂದಿದ್ದು. ಪಂದ್ಯ ಅಂದರೆ ಹಿಂಗೆ ಕಣವಾ, ಕೊನೆ ಚಂಡಗೆ ಎದುರಿಸ್ಬಿಡ್ತಾರೆ. ಮನಸ್ಸಿನಾಗೆ ಧೈರ್ಯ ತಾಕತ್ತು ಇಲ್ಲದೆ ಹೋದರೆ ಸೋತೈತೆ. ನೀವು ಒಂದೀಟ್ ತಾಳ್ಮೆಯಿಂದ ಒಬ್ರಿಗೊಬ್ರು ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡಿದ್ದಿದ್ರೆ ನಿಮ್ಗೆ ಕೈ ಕಟ್ಟಿದ ಹಗ್ಗನ ಬಿಚ್ಕೋಬೋದಾಗಿತ್ತಲ್ಲ. ಆದರೆ ನೀವು ಹಂಗೆ ಮಾಡಲಿಲ್ಲ. ನಿಮ್ಮ ಬುದ್ಧಿನ ನೀವು ಉಪಯೋಗಿಸ್ಕೊಂಡ್ಲೇ ಇಲ್ಲ. ಭಯ ಪಟ್ಕೊಂಡು ಕೂಗಾಡ್ತಿದ್ರಿ. ಒಂದು ಮಾತ್ರ ಗೆಪ್ತಿ ಮಾಡಿಕ್ಕೆ, ಎಲ್ಲದಕ್ಕಿಂತಲೂ ದೊಡ್ಡ ಶತ್ರು ಯಾವ್ದು ಗೊತ್ತೇ? ಭಯ. ಈ ಪುಟ್ಟಕ್ಕನ ಹುಡುಗಿರು ನೀವು ಭಯ ಪಡಬಾರ್ದು, ಧೈರ್ಯವಾಗಿರ್ಬೇಕು. ಅರ್ಥವಾಯ್ತೆ? ಇನ್ನೂ ಭಯದಾಗೆ ಇರಂಗದೆ ದನಿನೇ ಬರ್ತಾ ಇಲ್ವಲ್ಲ. ಅರ್ಥವಾಯ್ತೆ? ಆಯ್ತಾಯ್ತು. ಮೆಸ್ಸಿಂದ ಎಲ್ರಿಗೂ ಹಬ್ಬದ ಅಡುಗೆನ ಕಳಿಸ್ಕೊಡ್ತೀನಿ. ಬಟ್ ತುಂಬ ಉಂಡು ಹೊಸ ಬಟ್ಟೆ ಹಾಕ್ಕೊಂಡು ಪಿಕ್ಚರ್ ನೋಡ್ಕೊಂಡು ಖುಷಿಯಾಗಿರಿ. ಆಮ್ಯಾಕೆ ಅಭ್ಯಾಸ ಮಾಡಿ. ಹ್ಯಾಪಿ ದಿವಾಲಿ ಅವ್ವ. ದಿವಾಳಿ
ದೀಪಾವಳಿ ಶುಭಾಶಯ ಅಂತ ಹೇಳ್ತಿದ್ದಾಳವ. ಓ ಹಂಗನ್ಲೇ. ಆಯ್ತಾಯ್ತು, ನಿಮ್ಮೆಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯ. ಇವತ್ತು ಹಬ್ಬ, ಆದ್ರೆ ಹಬ್ಬದ ಖುಷಿ ಯಾರಿಗೂ ಇಲ್ಲ. ಮನೆಯಲ್ಲಿರೋದಕ್ಕಿಂತ ಇತ್ವಾಟದ ಮನೆಗಾದರೂ ಬಂದರೆ ಮನಸ್ಸಿಗೆ ಹೊಸಿ ಸಮಾಧಾನ ಆಯ್ತದೆ ಅಂತ ಎಲ್ರೂ ಕರ್ಕೊಂಡು ಬಂದೆ. ಇಲ್ಲೂ ಅದೇ ಕಥೆಯ. ಆ ಕಡೆ ಕಂಟಿನ್ಯೂ ರೂಮಿಂದ ಆಚೆಗೆ ಬಂದಿಲ್ಲ, ಈ ಕಡೆ ವಸುನೂ ಬಂದಿಲ್ಲ. ಅಮ್ಮವ್ರೆ, ಎಲ್ರಿಗೂ ಎಣ್ಣೆ ಸ್ನಾನಕ್ಕೆ ತಯಾರಿ ಮಾಡ್ಲಾ? ಹಬ್ಬ ಮಾಡೋ ಪರಿಸ್ಥಿತಿನಾಗೆ ಯಾರೂ ಇಲ್ಲ. ನನ್ನ ಮಗಳು ಬೇಸರದಲ್ಲಿರುವಾಗೆ ಅಂತ ಹಬ್ಬ ಬೇಡ ಬಿಡು. ಮುಂದೆ ಏನು ಮಾಡಬೇಕು ಅಂತ ಅರ್ಥ ಆಯ್ತಿಲ್ಲ ರೀ. ಅವ್ವ, ಅಣ್ಣಯ್ಯ ಇನ್ನೂ ಎದ್ದಿಲ್ವಾ? ಹಬ್ಬದ ದಿನ ಎಲ್ಲರೂ ಹೀಗ ಸಪ್ಪು ಕೂರೋದು? ಬಸ್ಸು, ನನ್ನಿಂದಾಗಿ ಹಬ್ಬದ ವಾತಾವರಣ ಕೆಡಬಾರ್ದು ಅವ್ವ. ಅಣ್ಣಯ್ಯ ಇನ್ನ ಮಲಗಿದಾನಾ? ಅಪ್ಪಯ್ಯನ್ನ ಕರ್ಕೊಂಡು ನೀವು ಹೊರಗಡೆ ಬನ್ನಿ. ಪ್ರತಿ ವರ್ಷದ ಹಾಗೆ ಈ ವರ್ಷನೂ ಎಣ್ಣೆ ಸ್ನಾನ ಆಗಲೇಬೇಕು. ಕುಮಾರಿ, ಎಲ್ರಿಗೂ ತಯಾರು ಮಾಡು. ಅಷ್ಟರಲ್ಲಿ ನಾನು ಅಣ್ಣಯ್ಯನ ಎಬ್ಬಿಸ್ಕೊಂಡ್ಬರ್ತೀನಿ. ಅಣ್ಣಯ್ಯ, ಅಣ್ಣಯ್ಯ, ಅದಂಗೆವ ಇದೇನಿದು? ಒಳ್ಳೆ ರಂಗನಾಥನಾಗೆ ಮಲ್ಕೊಂಡೇ ಇದೆಯಾ? ಎದ್ದಳು ಬಾ ಅಣ್ಣಯ್ಯ. ಇವತ್ತು ಹಬ್ಬ ಅಂತಲ್ವಾ, ಅವ್ವ ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದಿದ್ದು. ನಾವೇ ಸಪ್ಪಗಿದ್ರೆ ಹೇಗೆ? ಬಾರವ ಕುಂತ್ಕ. ನೀ ಒಂದ್ಕಿತ ಬಾವಂತವ. ಇವಾಗ ಆ ವಿಷಯ ಮಾತಾಡೋದು ಬೇಡ. ಇವತ್ತು ಎಲ್ರ ಮುಖದಲ್ಲೂ ಖುಷಿ ಇರ್ಬೇಕು ಅಷ್ಟೇ. ನಂಗೆ ಪ್ರಾಮಿಸ್ ಮಾಡು. ಮಾಡು. ಅದು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಂಗೂ ತಂಗೆವ. ಸರಿ, ಎದ್ ಬಾ. ಎಣ್ಣೆ ಸ್ನಾನಕ್ಕೆ ಎಲ್ಲ ತಯಾರಾಗ್ತಿದೆ. ಅಂದ್ಹಾಗೆ ನಿಮ್ ಬಾಯ್ಸ್ ಎಲ್ಲಿ? ಕರೆದ್ರೆ 2 ನಿಮಿಷ ಇಲ್ಲಿರ್ತಾರೆ. ಹಾಗಿದ್ರೆ ಕರೆಯೋಣ. ಕಿತ್ತ ಬಾ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ತಮಗೂ ಶುಭಾಶಯಗಳು. ನಂಗೆ ಅರ್ಥ ಆಯ್ತದೆ ತಂಗೆವ. ನಾವ್ ಯಾರು ಬೇಸರದಾಗಿರ್ಬಾರ್ದು ಅಂತ ನಿಂಗ್ ದುಃಖ ಇದ್ರೂ ಅದನ್ನ ತೋರ್ಸ್ಕೊಳ್ದೆ ಹಿಂಗ್ ಖುಷಿಯಾಗಿರಂಗ್ ನಾಟಕ ಮಾಡ್ತಿದ್ಯಲ್ಲ. ಅಜಯ್, ಹೊಸ ಕೆಲಸ ಐತೆ, ಹೊರಗಡೆ ಹೋಗಿ ಬರ್ತೀನಿ. ಅಕ್ಕ, 1,000 ಕೊಡು ಬಾಬು. ನೀನ 2,000 ಕೊಡು ಬಾಬು, ಆಮೇಲೆ ಕೊಟ್ಬಿಡ್ತೀನಿ. ಹಾಂ, ಆಮೇಲೆ ಕೊಡ್ತೀನಿ ಅಂತೇಳಪ್ಪ. ಅದಕ್ಕೆ ಇದಕ್ಕೂ ಸರಿ ಆಯ್ತು, ಬಿಟ್ಬಿಡು. ಹುಡುಗರಿಗೆಲ್ಲ ಮಾತು ಕೊಟ್ಬಿಡ್ತೀನಿ. ಮಾತ ಏನು ಮಾತು? ಈ ಸಂಬಂಧ ಮುರಿತದೆ. ಗಂಟಿನ ಕಡೆಯವ್ರಿಗೆ ಧಮಕಿ ಹಾಕಿದ್ಮ್ಯಾಕೆ ಎಲ್ಲವನ್ಗೂ ಬಾಟ್ಲಿ ಬಾಡ್ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಏಯ್, ಹಬ್ಬದ ದಿನ ಎಂಥದ್ಲ ಬಾಡು? ತಿನ್ನ ನಾಲ್ಗೆ ಹಬ್ಬದ ದಿನ ಬದಲಾಗೋಯ್ತದ? ಸರಿ, ಮನೆಗೂ ತಂದ್ಬಿಡು.
ಯಾಕೆ ರಜೆ ಹಂಗೆ ನೋಡ್ತೀಯ? ಮನೆಯಲ್ಲಿ ಹಬ್ಬದ ವಾತಾವರಣ ಇದೆ. ಹಬ್ಬಕ್ಕೆ ಏನು ಬೇಕು ಏನು ಬೇಡ ಅಂತ ಹೇಳಿದ್ರು ಅಟ್ಟಿ ಲಕ್ಕಂ ಥರ ನೀನು ಬೇರೆ ಕೂತು ಬಿಟ್ಟಿದ್ಯಾ. ಅವನು ಆಚೆ ಹೊಂಟವನೆ, ಇನ್ನೇನು ಮಾಡಲಿ? ಹೌದು, ಅಕ್ಕ ಕೋಪ ಮಾಡ್ಕೊಂಡಳು ಅಂತ ಗೊತ್ತಿದ್ರು ಅವಳು ತಾವು ಬಂದು ಬತ್ತಿ ಹಚ್ತಿದ್ಯಾ? ಅಕ್ಕ ಆಗಿದ್ದಾಗೋಯ್ತು, ನೀನು ತಲೆ ಕೆಡ್ಸ್ಕೊಬೇಡ, ಎಲ್ಲನೂ ನಾನು ನೋಡ್ಕೋತೀನಿ. ನೀನು ಹಿಂಗಿರ್ಬೇಡ ಕಣಕ್ಕ. ನೋಡ್ಕೋತೀರಾ ನೀವಿಬ್ರು ನೋಡ್ಕೊಳ್ಳಿದ್ಯಲ್ಲ, ನಾನು ಕಂಡಿಲ್ವಾ? ಒಂದು ಕೆಲಸನಾದ್ರು ನೆಟ್ಟಿಗೆ ಮಾಡಿದ್ದೀರಾ ನೀವು? ರಜೆ ಇದ್ರಲ್ಲಿ ನನ್ನನ್ನು ಯಾಕೆ ಸೇರಿಸ್ತೀಯಾ? ನಾನು ಮುಂಚೆಯಿಂದ ಹೇಳ್ತಾವನಿ ಇದೆಲ್ಲ ಬೇಡ ಅಂತ. ನೀನು ಬೇಡ ಅಂದಿದ್ಕೆಯಾ ಇಟ್ಟೆಲ್ಲ ಆಯ್ತಿರೋದು. ಮೊದಲೇ ಸಪೋರ್ಟ್ ಮಾಡಿದ್ರೆ ಕೆಲಸ ಯಾವತ್ತೋ ಸಲೀಸಾಗಾಯ್ತಿತ್ತು. ಏನಂಗಂದ್ರೆ ಏನು ಅಂತವ ಜಗಳಕ್ಕೆ ಹೋಗಂಗೆ ಮಾತಾಡ್ತಿದ್ಯಾ? ನೋಡ್ರಜೆ, ಯಾವುದು ಹೆಂಗೆ ಆಗಬೇಕೋ ಹಂಗಾದ್ರೇ ಸಂದ. ಒಂದು ಕೆಲಸ ಮಾಡು, ಅಲ್ಲಿ ಮೂಲೆಯಲ್ಲಿ ಕುತ್ಕೊಂಡು ಒಂದು ಲಿಸ್ಟ್ ಬರ್ಕೊಟ್ಬಿಡು. ಯಾವ್ದಾದ್ರು ಹೆಂಗೆ ಮಾಡಬೇಕು ಅಂತ ಅದನ್ನೇ ಫಾಲೋ ಮಾಡ್ತೀವಿ, ಆಯ್ತಾ? ಸದ್ಯಕ್ಕೆ ಹಬ್ಬಕ್ಕೆ ಏನಾರ ಮಾಡಿದ್ರೆ ವರ್ಷಕ್ಕೆ ಒಂದಿನ ಹೊಟ್ಟೆ ಹೋಳಿಗೆ ಬೀಳೋದು, ಇವತ್ತು ಅದು ಇಲ್ದಂಗೆ ಆಗ್ಬಿಟ್ರೆ ನೋಡ್ದೇನಿಲ್ಲ ಕಾಳಿ, ನಮ್ ಚಿಂತೆ ಏನು, ಈ ವಯ್ಯನ್ ಚಿಂತೆ ಏನು? ಏಟೆ ಆದ್ರೂ ಅವಳ ಜೊತೆ ಸಂಸಾರ ಮಾಡ್ಕೊಂಡ್ ಬಂದಿದ್ ನಾಲ್ಗೆ ಅಲ್ವಾ ಇದು, ಅದಕ್ಕೆ ರುಚಿ ಕೇಳ್ತಾ ಐತೆ. ಬಿಡವೆ, ನಾನು ಆಚೆ ಹೋಗ್ತೇನೆ. ಎಲ್ಲಿಗೆ ಹೋಯ್ತಾ ಇದ್ಯಾ? ಅವಳ ಮೆಸ್ತಕ್ಕ? ಹೋದ್ರು ಹೋಯ್ತಾರೆ. ಏನ್ ಡ್ಯಾಡಿ, ಎಲ್ಲಿ ಪಟಾಕಿ ತಂದಿದ್ದೀನಪ್ಪ? ಬೆಂಕಿನೂ ಗಿರಿ ಇಟ್ಟಿದ್ದೀನಿ. ಇಡೀ ದಿನ ಡಮ 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 ಅನ್ನುತ್ತೆ, ನೋಡ್ಕೊಂಡು ಸಂತೋಷ ಪಟ್ಟು. ಏಟ್ ಕೊಬ್ಬು ನೋಡು ನಿನ್ಗೆ. ಮಮ್ಮಿ ನೋಡು ಮಮ್ಮಿ, ಡ್ಯಾಡಿನ ಪಟಾಕಿನ ತಂದಿಲ್ಲ ನಂಗೆ. ನನ್ನನ್ನೇನು ಕೇಳ್ಬೇಡ ಕಳ್ಳ ನೀನು, ನಿಮ್ ಡ್ಯಾಡಿನ ಕೇಳ್ಕೊ. ಡ್ಯಾಡಿ ಏಯ್, ಪಟಾಕಿ ಹೊಡಿಯೋ ವಯಸ್ಸೇನೋ ನಿಂದು? ಟಿವಿಲಿ ನೋಡಿಲ್ವೇನ ಪಟಾಕಿ ಹೊಡೆದು ಕೈಕಾಲು ಸುಟ್ಕೊಂಡವ್ರೆ ಅಂತ? ಎಷ್ಟು ಬಂದಿಲ್ಲ, ಓದ್ಕೋಗು. ಡ್ಯಾಡಿ ಅಲ್ವಾ, ಪಟಾಕಿ ಹೊಡೆಯೋದ್ರಿಂದ ಮುಖ ಕೈಕಾಲು ಸುಟ್ಕೊಂತಾರೆ. ಅಕ್ಕ, ನಂಗೆ ಎಣ್ಣೆ ಬೇಡ, ನೀವಿಬ್ರೆ ಎಣ್ಣೆ ಸ್ನಾನ ಮಾಡ್ಕೊಳ್ಳಿ. ಏಯ್, ಸುಮ್ಮನೆ ಕುತ್ಕೊಂಡು ಹಚ್ಕೊಳ್ಳೆ. ಅವ್ವ, ನೀನಾದ್ರೂ ಹೇಳವ್ವ, ಮೊನ್ನೆ ತಾನೇ ಎಣ್ಣೆ ಸ್ನಾನ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ಇವಳ್ದೊಂದು ಗೋಳು ಕಂಡ್ರವ, ಎಣ್ಣೆ ಸ್ನಾನ ಅಂದ್ರೆ ಸಾಕು ಗುಳಾಡ್ತಾಳೆ. ಅದೇ ಮೈಗೆ ಒಳ್ಳೇದು ಕಣೆ. ಅದು ಯಾಕೆ ಮೈಗೆ ಒಳ್ಳೇದಾಗೋ ವಿಷಯಗಳೆಲ್ಲ ಇಂಥವೇ ಆಗಿರ್ತದೋ ನಂಗೆ ಅರ್ಥ ಆಗ್ತಾ ಇಲ್ಲಪ್ಪ. ಎಣ್ಣೆ ಸ್ನಾನ, ರುಚಿ ಇಲ್ದೇ ಇರೋ ಊಟ, ಬೆಳಗ್ಗೆ ಬೇಗ ಎದ್ದೋಳೋದು, ಸಖತ್ ಕಷ್ಟನಪ್ಪ. ಕಷ್ಟ ಪಡದೆ ಏನು ಸಿಗಕ್ಕಿಲ್ಲ ಅನ್ನೋದೇ ಅದ್ರ ಅರ್ಥ. ಈಗ ಬಾಯಿ ಮುಚ್ಕೊಂಡು ಎಣ್ಣೆ ಹಚ್ಚಿಸ್ಕ. ಆಯ್ತು, ಇವತ್ತು ನೀನು ನಂಗೆ ಪಟಾಕಿ ಕೊಡಿಸ್ಬೇಕು, ಈಗಲೇ ಹೇಳಿದ್ದೀನಿ. ಪಟಾಕಿ ಎಲ್ಲ ಏನು ಬೇಡವ. ಹಂಗಂದ್ರೆ ನಂಗೆ ಎಣ್ಣೆ ಸ್ನಾನ ಬೇಡ, ನಾನು ಹೋಗಿ ಮಲ್ಕೋತೀನಿ. ಈಗಾಗಲೇ ನಂಗೆ ತುಂಬ ಸುಸ್ತಾಗಿದೆ. ಏಯ್, ಮಾಡಬೇಡ್ವೆ. ಪಟಾಕಿ ಕೊಡಿಸ್ತೀನಿ ಅನ್ನೋ ಚೀಟಿ ಹಾಕಿದ್ಯಾ ತಾನೆ? ಚೀಟಿ ಹಾಕಿರೋದು ಅಕ್ಕನ ಮದ್ವೆಗೆ ಚಿನ್ನ ತಗೊಳಕ್ಕೆ. ಬರುತ್ತೆ 1 ಗ್ರಾಮ್ ಚಿನ್ನ. ಆದ್ರೂ ಬದಲು ನೀನು ಈ ಸಲ ನಂಗೆ ಪಟಾಕಿನ ಕೊಡ್ಸವ. ಬೇಡವ, ಕೊಡ್ಸ್ಬೇಡವ ನೀನು. ಅವ ಲಾಸ್ಟ್ ವರ್ಷ ಅವ, ನಾನು ಮುಂದಿನ ವರ್ಷದಿಂದ ಹೊಡಿಯೋದೇ ಇಲ್ಲ. ಪ್ಲೀಸ್ 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 ಅವ. ಆಯ್ತು. ಏಯ್, ಅವಳು ಮೈಯೆಲ್ಲ ಎಣ್ಣೆ ಹಚ್ಚೆ. ಹಿಂಗೆ ನಾವು ಅಕ್ಕ, ಯಾಪಿ ದಿವಾಲಿ ಕನಕ. ನೀನಾ ಅದೇನ ಹಬ್ಬದ ದಿನ ಅಪ್ಸಕ್ನ ನೋಡಿದ್ಯಾ? ದಿವಾಳಿ ಅಂತೆ ದಿವಾಳಿ. ಅಕ್ಕ, ಒಸಿ ಓದ್ಕೊಂಡಿರೋರೆಲ್ಲ ಇಷ್ಟೈಲ್ ಆಗಿ ದೀಪಾವಳಿನ ದಿವಾಲಿ ಅಂತಾನೆ ಕನಕ ಹೇಳೋದು. ನಮ್ ಕನ್ನಡದಾಗೆ ದಿವಾಳಿ ಅಂದ್ರೆ ಮನೆ ಮಠ ಕಳ್ಕೊಂಡು ಬೀದಿಗೆ ಬರೋದು ಅಂತ. ಅಯ್ಯಯ್ಯೋ, ಹೌದಲ್ವೇ, ತಪ್ಪಾಯ್ತು ಕನಕ. ಹ್ಯಾಪಿ ದೀಪಾವಳಿ. ಸರಿ ಸರಿ, ಪುಟಕ ಪಟಾಕಿ ತಂದ್ಲಾ? ಹೂ ಕನಕ, ಈಗ ತಾನೇ ತಂದ್ಲು. ಮಂಜುಳಾ,
ನಾನು ಹೇಳಿದ್ದು ಗೆಪ್ತಿ ಐತೆ ತಾನೇ? ಹ್ಞೂ ಕನಕ, ಗೆಪ್ತಿ ಐತೆ. ನೀವು ಕೊಟ್ಟಿರೋ ಈ ಡೇಂಜರ್ ಪಟಾಕಿಗಳನ್ನ ಅವ್ರ ಪಟಾಕಿ ಜೊತೆ ಮಿಕ್ಸ್ ಮಾಡಬೇಕು. ನಾನು ಕೊಟ್ಟು ಕಳ್ಸಿದ ಪಟಾಕಿ ಐತೆ ತಾನೇ? ಹ್ಞೂ ಕನಕ, ಐತೆ. ಆದರೆ ಇವು ನೋಡೋಕ್ಕೆ ಡೇಂಜರ್ ಪಟಾಕಿ ಥರ ಕಾಣ್ತಾನೆ ಇಲ್ವಲ್ಲಕ್ಕ? ಬರೀ ಗೂಳಿ ಪೋಟ ಒಂದು ಐತೆ ಅಷ್ಟೇ. ಅದನ್ನ ಹಂಗೆ ಕಣೆ ತಯಾರು ಮಾಡಿರೋದು. ಅವುಗಳನ್ನ ಈ ಬಂಡೆ ಕಲ್ಲು, ಬೆಟ್ಟದ ಕ್ವಾರೆ ಕಲ್ಗಳನ್ನ ಬಿಲಾಸ್ ಮಾಡೋಕ್ಕೆ ಉಪಯೋಗಿಸೋ ಸಿಡಿಮದ್ಗಳು. ಜಲ್ಲಿಕಲ್ ಪಟಾಕಿ ಅಂತ ಪ್ಯಾಕೆಟ್ ಮಾಡೋರೆ. ಅದನ್ನ ಪುಟ್ಟಕ್ಕ ತಂದಿರೋ ಪಟಾಕಿ ಚೀಲದೊಳಗೆ ಹಾಕು. ಪುಟ್ಟಕ್ಕ ಹಚ್ಚಬೇಕು, ಮಕ ಸಿಡ್ದೋಗ್ಬೇಕು. ಅಕ್ಕ, ನೀ ಹೇಳ್ತಾ ಇದ್ರೇನೆ ನಂಗೆ ಸಾನೆ ದಿಗ್ಲಾಯ್ತದೆ ಕನಕ. ಉಸಾರು ಕಣೆ, ಬೆಂಕಿ ತಗೊಂಡೋಗ್ಬಿಟ್ಟಿಯಾ, ಆಮೇಲೆ ನೀನೇ ಇಲ್ದಂಗೆ ಆಗ್ಬಿಡ್ತೀಯಾ.